ಸ್ವಾತಿ, ಆಫೀಸಿಗೆ ಟೈಮ್ ಆಗ್ತಾ ಇದೆ, ತಿಂಡಿ ರೆಡಿನಾ? ರೀ ಯಾಕೋ ತುಂಬ ಸುಸ್ತಾಗ್ತಿತ್ತು, ಜೊತೆಗೆ ತುಂಬ ತಲೆನೋವು ಬೇರೆ ರೀ. ಒಂದು 5 ನಿಮಿಷ ಕೂತ್ಕೊಳ್ಳಿ, ನಾನು ತಿಂಡಿ ರೆಡಿ ಮಾಡ್ಕೊ ಬರ್ತೀನಿ. ಪರವಾಗಿಲ್ಲ, ನಾನು ಇವತ್ತು ಆಫೀಸಿಗೆ ರಜೆ ಹೇಳ್ತೀನಿ. ನೀನು ಇವತ್ತೆಲ್ಲ ರೆಸ್ಟ್ ಮಾಡು, ಆಮೇಲೆ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಬರೋಣ, ಆಯಿತಾ? ರೀ ಬೇಡ ರೀ, ನಿಮಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಅನ್ಸುತ್ತೆ, ನೀವು ಆಫೀಸಿಗೆ ಹೋಗಿ. ಪರವಾಗಿಲ್ಲ, ಒಂದಿನ ಹೋಗ್ಲಿಲ್ಲ ಅಂದ್ರೆ ಏನಾಗಲ್ಲ. ನೀನು ಬೇಗ ರೆಡಿಯಾಗು, ಹಾಸ್ಪಿಟಲಿಗೆ ಹೋಗಿ ಬರೋಣ. ಸ್ವಾತಿ, ಎದೇಳು, ಹಾಲು ಮತ್ತೆ ಹಣ್ಣು ತಿನ್ನುವಂತೆ. ರೀ ನನಗೆ ಹಾಲಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೇ ನಿಮಗೆ. ಇವಾಗ ನಿನಗೆ ಹುಷಾರಿಲ್ಲ, ಮಾತ್ರೆ ಬೇರೆ ತಗೋಬೇಕು ತಾನೇ, ತಗೋ ತಿನ್ನು. ಸರಿ ಬನ್ನಿ, ನೀವು ಕೂತ್ಕೊಳ್ಳಿ. ಹಾಂ ಸರಿ, ಮೊದಲು ನೀನು ತಿನ್ನು. ಸಾಕು ನನಗೆ ಹಾಲು. ಕುಡಿ, ಏನಾಗಲ್ಲ. ಕುಡ್ದಾಯ್ತು. ವೆರಿ ಗುಡ್. ರೀ ಒಂದು ಮಾತು ಹೇಳಿ, ನೀವು ಯಾಕೆ ನಾನು ಇಷ್ಟು ಕೇರ್ ಮಾಡ್ತೀರಾ? ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ನನ್ನನ್ನು ನಂಬ್ಕೊಂಡು ಬಂದಿದ್ಯಾ. ಇಂಥ ಸಮಯದಲ್ಲಿ ನಾನು ಕೇರ್ ಮಾಡ್ದಲೇ ಇನ್ಯಾರು ಕೇರ್ ಮಾಡ್ತಾರೆ ಹೇಳು? ಹಾಂ ಸರ್, ನನ್ನ ಹೆಂಡತಿಗೆ ಹುಷಾರಿರಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ಸರಿ ರೀ, ನೀವು ಆಫೀಸಿಗೆ ಹೋಗ್ಬೇಕಿತ್ತು ಅನ್ಸುತ್ತೆ, ಇಲ್ಲಾಂದ್ರೆ ಅಲ್ಲಿ ಎಲ್ಲರೂ ನಿಮ್ಮನ್ನು ಹೆಂಡತಿ ಗುಲಾಮ ಅಂತಾರೆ. ಯಾರು ಏನು ಅನ್ಕೊಂಡ್ರೇನು, ನನಗೆ ನನ್ನ ಹೆಂಡತಿ ಮುಖ್ಯ. ನೀನು ಬೇಗ ಹುಷಾರಾಗು. ರೀ ನಿಮ್ಮಂಥ ಗಂಡ ಎಲ್ಲ ಹುಡುಗಿರಿಗೂ ಸಿಕ್ಕಿದ್ರೆ ಆ ಹುಡುಗಿ ತುಂಬ ಅದೃಷ್ಟವಂತೆ, ಅವ್ರ ಅಪ್ಪ ಅಮ್ಮನೂ ಕೂಡ ಅವಳಿಗೆ ನೆನಪೇ ಆಗಲ್ಲ. ತಗೋ ಮೊದಲು ತಿನ್ನು. ನೀವು ತಿನ್ಸೋಕ್ಕೆ ಬರಲ್ಲ.